ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. 2 ಬಾರಿ ವಿಸ್ತರಣೆಯಾಗಿದ್ದ ಎಸ್ಐಆರ್ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಹಾಗಾದ್ರೆ ಎಸ್ಐಆರ್ನಲ್ಲಿ ಎಷ್ಟು ಮಂದಿ ಭಾಗಿಯಾಗಿದ್ರು, ಎಷ್ಟು ಮತಗಳು ಡಿಲೀಟ್ ಆಗಬಹುದು, ಇಲ್ಲಿದೆ ಡೀಟೇಲ್ಸ್. ಒಂದು ಕೋಟಿ 8,31,945 ASDDO ಮತದಾರರು ಪತ್ತೆ. ಎಸ್ಐಆರ್ನಲ್ಲಿ 4,46,369 ಮಂದಿ ಮತದಾರರ ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿದ್ದು, ಇದೇ ವೇಳೆ 1,08,31,945 ಮತದಾರರು ASDDO ಅಂತ ಪತ್ತೆಯಾಗಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚಿತ್ರಣ. ರಾಜ್ಯದಲ್ಲಿ 5,54,32,314 ಗಣತಿ ನಮೂನೆ ವಿತರಣೆಯಾಗಿದ್ದು, ಈ ಪೈಕಿ 4,40,03,369 ಫಾರ್ಮ್ ಡಿಜಿಟಲೀಕರಣಗೊಂಡಿದೆ. ಇನ್ನು 1,08,31,945 ASDDO ಮತದಾರರು ಪತ್ತೆಯಾಗಿದ್ದಾರೆ. ಈ ಪೈಕಿ 15,28,985 ಮತದಾರರು ನಾಪತ್ತೆಯಾಗಿದ್ದರೆ, 65,61,607 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 16,38,839 ಮತದಾರರು ಮೃತಪಟ್ಟರೆ, 7,07,792 ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. ಇನ್ನು ಇದೇ ವೇಳೆ 3,94,722 ಇತರೆ ಮತದಾರರು ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ 45% ASDDO ಮತದಾರರು ಪತ್ತೆ. ಬೆಂಗಳೂರಲ್ಲಿ 44,50,000 ASDDO ಮತದಾರರು ಪತ್ತೆಯಾಗಿದ್ದಾರೆ. ಸುಮಾರು 33.8 ಲಕ್ಷ ಮತದಾರರು ಪರ್ಮನೆಂಟ್ ಶಿಫ್ಟ್ ಆಗಿದ್ದರೆ, 7.98 ಲಕ್ಷ ಮತದಾರರು ಗೈರು ಹಾಜರು ಅಂತ ಗುರುತು ಮಾಡಲಾಗಿದೆ. 3,15,000 ಮತದಾರರು ಮೃತಪಟ್ಟರೆ, 60,005 ನಕಲಿ ಮತದಾರರು ಇರೋದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೆಳಕಿಗೆ ಬಂದಿದೆ. ಎಷ್ಟು ವೋಟರ್ಸ್ ವೋಟ್ ಮಾಡಿದ್ದಾರೆ, ವೋಟಿಂಗ್ ಪರ್ಸೆಂಟೇಜ್ ಟಿಪಿಕಲಿ ಹ್ಯಾಸ್ ಬಿನ್ ಬಿಟ್ವೀನ್ 55 to 60% ಇನ್ ದ ಅರ್ಬನ್ ಏರಿಯಾಸ್. So which means that there are a large mass of people either who are shifted or who are not available or not interested to vote. Adanna Aadhar ತಗೊಂಡ್ಬಿಟ್ಟು you are assuming that around 30-35 rough trends 35 to 40% may be shifted voters or absent voters ಅಂತ ಹೇಳ್ಬೋದು. So ಆ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೇವೆ. But these are all numbers which are not having any basis in actual, it's only assumption. So given this aspect, we assume that with 54% people who have been recorded, we will get another 10 to 15% people or 20% people definitely we may get. ಆಗಸ್ಟ್ 24ರಂದು ಮೊದಲ ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ರಾಜ್ಯದಲ್ಲಿ ವಾಸ ಇದ್ರೂ ಕೂಡ ಸೂಕ್ತ ದಾಖಲೆ ಹೊಂದಿದ್ರು ಪಟ್ಟಿಯಲ್ಲಿ ಹೆಸರು ಇಲ್ಲದ ಮತದಾರರಿಗೆ ಫಾರ್ಮ್ 6 ನಡಿ ಅರ್ಜಿ ಸಲ್ಲಿಸಲು ಆಗಸ್ಟ್ 24ರಿಂದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ.